ಯೆಹೋವನೇ, ನಿನ್ನ ನಾಮವು ಶಾಶ್ವತವಾದದ್ದು. ಯೆಹೋವನೇ, ನೀನು ತಲತಲಾಂತರಕ್ಕೂ ಸ್ಮರಿಸಲ್ಪಡುತ್ತೀ. ಗುರುವಾರ 24 ಡಿಸೆಂಬರ್ 2020 ಇಸ್ವಿ. ಈ ದಿನದ ವಾಕ್ಯ ಧ್ಯಾನಕ್ಕಾಗಿ ನಾನು ಆರಿಸಿಕೊಂಡಿರುವಂಥ ವೇದ ಭಾಗವು ಶ್ರೀ ಯೋಹಾನನು ಬರೆದ ಸುವಾರ್ತೆ 1ನೇ ಅಧ್ಯಾಯದ 26ನೇ ವಚನ. ಅದಕ್ಕೆ ಯೋಹಾನನು, ನಾನು ನೀರಿನಿಂದ ಸ್ನಾನ ಮಾಡಿಸುವವನು, ಆದರೆ ನೀವು ಅರಿಯದೇ ಇರುವ ಒಬ್ಬನು ನಿಮ್ಮ ಮಧ್ಯದಲ್ಲಿ ನಿಂತಿದ್ದಾನೆ ಎಂಬುವಂಥದ್ದೇ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವ ಜನರೇ, ಶುಭೋದಯ. ದೇವರು ನಮ್ಮ ಮಧ್ಯದಲ್ಲಿ ಇದ್ದಾನೆ, ನಾವು ಅರಿಯದೇ ಹೋಗಿದ್ದೇವೆ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವ ಜನರೇ, ಈ ವಾಕ್ಯ ಧ್ಯಾನ ಮಾಡೋಣ. ಈ ದಿನದ ವಾಕ್ಯ ಧ್ಯಾನದ ಶೀರ್ಷಿಕೆ, ನಾವು ಆತನನ್ನು ಅರಿಯದೇ ಹೋಗಿದ್ದೇವೆ. ಈ ಹೊತ್ತಿನ ಈ ಧ್ಯಾನಕ್ಕೆ ಈ ಒಂದು ವಚನವು ನಾವು ನಮ್ಮ ಸೃಷ್ಟಿಕರ್ತನನ್ನು, ನಮ್ಮ ರಕ್ಷಣೆಗೋಸ್ಕರವಾಗಿ ಬಂದಂಥವನನ್ನು ಅರಿಯದೇ ಹೋಗಿದ್ದೇವೆ. ಆತನಾದರೂ ನಮ್ಮ ಮಧ್ಯದಲ್ಲಿ ಇರುವಾತನಾಗಿದ್ದಾನೆ. ಇದು ಸ್ನಾನಿಕನಾದಂಥ ಯೋಹಾನನು ತನ್ನ ಬಳಿಗೆ ಬಂದು, ನೀನು ಮೆಸ್ಸಿಯನೋ, ಬರಬೇಕಾದಂಥವನು ನೀನೇ ಎಂಬುವಂಥದ್ದು ಅನೇಕರು ಹೇಳುತ್ತಿದ್ದಾರೆ. ಅದು ನೀನೇನಾ ಎಂಬುದಾಗಿ ಫರಿಸಾಯರು ಕಳಿಸಿದಂಥ ಕೆಲವು ಮಂದಿ ಬಂದು ಯೋಹಾನನ್ನು ಕೇಳಿದರು. ಯೋಹಾನನು ಹೇಳುವ ಮಾತು, ನಾನು ಮುಂದೂತನಷ್ಟೇ, ನನ್ನ ಹಿಂದೆ ಬರುವಂಥವನೇ ಮೆಸ್ಸಿಯನು, ಆತನೇ ಯಜ್ಞದ ಕುರಿಮರಿ, ಆತನೇ ನಮ್ಮನ್ನು ರಕ್ಷಿಸುವವನು ಎಂಬುದಾಗಿ ವಿವಿಧ ರೀತಿಯಲ್ಲಿ ವರ್ಣಿಸುತ್ತಾ ಹೋಗುವಂಥವನಾಗಿದ್ದಾನೆ. ಇಲ್ಲಿ ಈ ಮಾತು, ಇದರ ಅರ್ಥ ಏನೆಂದರೆ, ಯೇಸುವು ನಮಗೋಸ್ಕರವಾಗಿ ಮೆಸ್ಸಿಯನಾಗಿ ಹುಟ್ಟುವಾಗ ಸಾಧಾರಣವಾಗಿ ಹುಟ್ಟುವಂಥ, ಸಾಧಾರಣವಾಗಿ ಜೀವಿಸುವಂಥ, ನಮ್ಮೊಂದಿಗೆ ನಿತ್ಯವೂ ಇರುವಂಥ ಆ ವಾಕ್ಯವೆಂಬಂಥವನು ನರವತಾರ ಎತ್ತಿ ಬಂದಂಥ, ನಿರಂತರವೂ ಇರುವಂಥ ಆ ಕ್ರಿಸ್ತನೇ ನಮ್ಮ ಮಧ್ಯದಲ್ಲಿಯೇ ಇದ್ದಾನೆ. ಆತನನ್ನು ನಾವು ಗುರುತಿಸಲಿಲ್ಲ, ಅರಿತುಕೊಳ್ಳಲಿಲ್ಲ. ಆತನ ವಿಶೇಷವಾದಂಥ ರಕ್ಷಣಾ ಕಾರ್ಯವನ್ನು ನಾವು ನೋಡಲೂ ಇಲ್ಲ, ಗಮನಿಸಲೂ ಇಲ್ಲ. ಕರ್ತನಲ್ಲಿ ಪ್ರಿಯರೇ, ನಾವು ನಮ್ಮ ಮಧ್ಯದಲ್ಲಿರುವಂಥ ಮೆಸ್ಸಿಯನನ್ನು, ಯೇಸು ಕ್ರಿಸ್ತನನ್ನು ಗುರುತಿಸಲಿಲ್ಲ. ನಾವು ಆತನನ್ನು ಅರ್ಥ ಮಾಡಿಕೊಳ್ಳದೆ ಹೋಗಿದ್ದೇವೆ. ನಾವು ಆತನ ಬಗ್ಗೆ ತಿಳಿಯದೆ ಹೋಗಿದ್ದೇವೆ. ತಿಳಿದಂಥವರು ಕೂಡ ಆತನನ್ನು ನಿಜವಾಗಲೂ ಅರಿಯಲಿಲ್ಲ. ಕರ್ತನಲ್ಲಿ ಪ್ರಿಯರೇ, ಆತನಾದರೂ ನಮ್ಮೊಂದಿಗೆ, ನಮ್ಮ ಮಧ್ಯದಲ್ಲಿ, ನಮ್ಮ ಜೊತೆಯಲ್ಲಿ ಜೀವಿಸುವಂಥವನಾಗಿದ್ದಾನೆ. ಜೀವಿಸುವಂಥ ದೇವರು, ನಿತ್ಯವಾಗಿ ಇರುವಂಥವನು, ಆದಿಯು ಅಂತ್ಯವಾಗಿರುವಂಥವನು ನಮ್ಮ ಮಧ್ಯದಲ್ಲಿ ಇದ್ದಾನೆ. ನಾವು ಗುರುತಿಸಲಿಲ್ಲ. ನಾವು ನಮ್ಮ ಆತ್ಮೀಯ ಕಣ್ಣುಗಳನ್ನು ತೆರೆಯಲಿಲ್ಲ. ನಾವು ನಮ್ಮ ದೃಷ್ಟಿಯನ್ನು ಆತನ ಮೇಲೆ ಹಾಕಲೇ ಇಲ್ಲ. ಅದಕ್ಕೋಸ್ಕರವಾಗಿ ಗುರುತಿಸದೇ ಹೋಗಿದ್ದೇವೆ. ಈ ಹೊತ್ತು ಕೂಡ ಕ್ರಿಸ್ತನು ನಮ್ಮ ಮಧ್ಯದಲ್ಲಿ ಇದ್ದಾನೆ. ನಮಗಿಂತಲೂ ಇನ್ನೂ ಹೆಚ್ಚಾಗಿ ಕಷ್ಟ, ದುಃಖ, ಚಿಂತೆ ಅನುಭವಿಸುತ್ತಿರುವಂಥ, ಲೋಕವು ಕನಿಷ್ಠ ಎಂಬುದಾಗಿ ನಿರಾಕರಿಸಿದಂಥ, ಏನೂ ಇಲ್ಲದಂಥ, ಬಹಳ ಕಷ್ಟ ದುಃಖದಲ್ಲಿರ್ತಕ್ಕಂಥ ಅಂಥ ಜನರ ಮಧ್ಯದಲ್ಲಿ ಕ್ರಿಸ್ತನು ಇದ್ದಾನೆ. ಅಂಥ ಜನರ ನೋವಿನಲ್ಲಿ ಕ್ರಿಸ್ತನು ಇದ್ದಾನೆ. ನಾವು ಅದನ್ನು ಗುರುತಿಸಿ ಕ್ರಿಸ್ತನಿಗೆ ಸಲ್ಲಬೇಕಾದಂಥ ಗೌರವವನ್ನು ಸಲ್ಲಿಸುವಂಥವರಾಗಬೇಕು. ಕರ್ತನೆ, ದಯಾಮಯ ಸ್ವಾಮಿ, ನೀನು ನಿನ್ನನ್ನು ಇಂಥ
ವ್ಯಕ್ತಿಗಳು ಅವರೊಂದಿಗೆ ಗುರುತಿಸಿಕೊಳ್ಳುವಂಥವನಾಗಿದ್ದೆ. ನಾವು ನಿನ್ನನ್ನು ನೋಡಿ ನಿನ್ನನ್ನು ಗುರುತಿಸುವ ಹಾಗೆ ನಮಗೆ ಬಲವನ್ನು ಕೊಡು. ಮಹಿಮೆ ನಿನಗಾಗಲಿ. ಯೇಸುವಿನ ನಾಮದಲ್ಲಿ ಪ್ರಾರ್ಥನೆ ಬೇಡಿದೆವು ತಂದೆಯೇ, ಆಮೆನ್.